ರೆಗ್ಯುಲರ್ ಬೇಲ್ ಮೇಲೆ ಹೊರಗಡೆ ಇರ್ತಕ್ಕಂಥ ನಟ ದರ್ಶನ್ ಅವರಿಗೆ ಸಂಕ್ರಾಂತಿ ವೇಳೆಗೆ ಸರ್ಜರಿ ಆಗುತ್ತೆ. ಆಪರೇಷನ್ ಫಿಕ್ಸ್ ಸಂಕ್ರಾಂತಿ ಹಬ್ಬದ ಹೊತ್ತಿಗೆ ಅಂತಕ್ಕಂಥ ಮಾಹಿತಿ. ಬೆನ್ನು ನೋವು ಆಪರೇಷನ್ಗೆ ದರ್ಶನ್ ಈಗಾಗಲೇ ಒಪ್ಪಿಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಮೈಸೂರು ಆಸ್ಪತ್ರೆಯಲ್ಲೇ ಆಪರೇಷನ್ಗೆ ದರ್ಶನ್ ನಿರ್ಧಾರವನ್ನು ಮಾಡಿದ್ದಾರೆ. ಆಪರೇಷನ್ ಮಾಡಿಸ್ಕೊಂಡ್ರೂ ಚಿತ್ರೋದ್ಯಮದ ಚಟುವಟಿಕೆಯಲ್ಲಿ ಅವರು ಭಾಗಿಯಾಗ್ತಾರಂತೆ. ಆಪರೇಷನ್ ಆದ 1.5 ತಿಂಗಳವರೆಗೆ ಫೈಟ್ ಸೀನ್ಗಳಲ್ಲಿ ಭಾಗಿಯಾಗುವಂತಿಲ್ಲ. ಕೇವಲ ಚಿತ್ರೀಕರಣದಲ್ಲಷ್ಟೇ ದರ್ಶನ್ ಭಾಗಿಯಾಗ್ಬೋದು. ಚಿತ್ರೀಕರಣ ಅಂದರೆ ನಾರ್ಮಲ್ ಡಾನ್ಸು ಫೈಟ್ಸು ಇಲ್ಲದೆ ಇರತಕ್ಕಂಥ ಸೀನ್ಸ್. ಆಪರೇಷನ್ ಬಳಿಕ ಫೆಬ್ರವರಿಯಲ್ಲಿ ಅವರು ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾರೆ. ದರ್ಶನ್ಗೆ ಚಿಕಿತ್ಸೆ ನೀಡುತ್ತಿರುವ ಡಾಕ್ಟರ್ ಅಜಯ್ ಹೆಗಡೆ ಅವರು ಮಾಹಿತಿ ಕೊಟ್ಟಿದ್ದಾರೆ. ಸಂಕ್ರಾಂತಿ ಹಬ್ಬದ ಹೊತ್ತಿಗೆ ದರ್ಶನ್ಗೆ ಆಪರೇಷನ್ ಫಿಕ್ಸ್. ಸಂಕ್ರಾಂತಿ ಅಂದರೆ ಈ ತಿಂಗಳ 14ರ ಆಸುಪಾಸು ಅಂದ್ಕೊಳ್ಳಿ. 13, 14, 15ನೇ ತಾರೀಕು ಆ ಡೇಟ್ನಲ್ಲಿ ಅವರಿಗೆ ಸರ್ಜರಿಯನ್ನು ಮಾಡಲಾಗುತ್ತಂತೆ. ಅವರು ಮೊದಲಿಂದನೂ ತೋರಿಸ್ಕೊಳ್ತಾ ಇರೋದು ಡಾಕ್ಟರ್ ಅಜಯ್ ಹೆಗಡೆ ಅವ್ರ ಜೊತೆನಲ್ಲಿ. ಅವರೇ ಹೇಳಿದ್ದಾರೆ. ಬೈಟ್ ಇಲ್ಲ ಅದಕ್ಕೆ ಲೋಗನ ತಗೊಂಡಿಲ್ಲ. ಇಲ್ಲ ಸರ್ಜರಿ ಅಂದರೆ ಇವಾಗ ರೆಗ್ಯುಲರ್ ಟ್ರೀಟ್ಮೆಂಟ್ ಎಪಿಡ್ಯೂರಲ್ಲು ಮತ್ತು ನರ್ವ್ ಬ್ಲಾಕ್ ಅದು ಸರ್ಜರಿ ಏನು ಡಾಕ್ಟರ್ ಅದು ನೇಮ್ ಬೈಟ್ ಇಲ್ಲ ಬೈಟ್ ಇಲ್ಲ ಅದಕ್ಕೆ ಲೋಗನ ತಗೊಂಡಿಲ್ಲ. ಇಲ್ಲ ಸರ್ಜರಿ ಅಂದರೆ ಇವಾಗ ರೆಗ್ಯುಲರ್ ಟ್ರೀಟ್ಮೆಂಟ್ ಎಪಿಡ್ಯೂರಲ್ಲು ಮತ್ತು ನರ್ವ್ ಬ್ಲಾಕ್ ಫಿಸಿಯೋಥೆರಪಿ. ಬೈ ಚಾನ್ಸ್ ವರ್ಕ್ ಆಗಲಿಲ್ಲ ಅಂದರೆ ಸರ್ಜರಿ ಅಂದರೆ ಫಿಕ್ಸೇಷನ್ ಅಂತ. ಫಿಕ್ಸೇಷನ್ L5S1 ಫಿಕ್ಸೇಷನ್ ವಿತ್ ಇಂಟರ್ ಬಾಡಿ ಫ್ಯೂಷನ್. ದಟ್ಸ್ ಸರ್ಜರಿ. ಈಗ ಡಾಕ್ಟರ್ ಅದು ಈಗೇನು ಕೊಡ್ತಾರೆ ಡಾಕ್ಟರ್ ಇಂಜೆಕ್ಷನ್? ಇವಾಗ ನರ್ವ್ ಬ್ಲಾಕು ಮತ್ತು ಎಪಿಡ್ಯೂರಲ್ ಅಂತ 2 ಇಂಜೆಕ್ಷನ್ ಕೊಡ್ತಾರೆ. ಅದು ಯೂಶಲಿ ಸುಮಾರು ಜನಕ್ಕೆ ವರ್ಕ್ ಆಗುತ್ತೆ. ವರ್ಕ್ ಆದರೆ ಇಟ್ ಈಸ್ ವೆರಿ ಗುಡ್. ಆಮೇಲೆ ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂತೆಲ್ಲ ಮಾಡ್ತೀವಿ. ವರ್ಕ್ ಆಗಿಲ್ಲ ಅಂದರೆ ಆಪ್ರೇಷನ್. ಆಲ್ರೆಡಿ ಹಿ ಸ್ಟಾರ್ಟೆಡ್ ಇಸ್ ವರ್ಕೌಟ್ ಅಂದರೆ ಡಯಟ್ ಆ್ಯಂಡ್ ಅಪ್ಪರ್ ಬಾಡಿ. ಓಕೆ. ಓವರ್ ಬಾಡಿ ಎಲ್ಲ ವರ್ಕೌಟ್ ಮಾಡೋಕ್ಕೆ ಬಿಟ್ಟಿಲ್ಲ. ಡೆಡ್ ಲಿಫ್ಟು ಅಂಥದ್ದೆಲ್ಲ ಮಾಡೋಕ್ಕಾಗಲ್ಲ, ನೋ ಕ್ವೆಶ್ಚನ್ ಅಲ್ಲ. ಬಟ್ ಈಸ್ ಟ್ರೈ ಟು ಗೆಟ್ ಬ್ಯಾಕ್ ಟು ಶೇಪಲ್ಲಿ ಇದ್ರೇ ಬ್ಯಾಕ್ ಸ್ವಲ್ಪ ಮೇಂಟೈನ್ ಆಗುತ್ತೆ. ಲಾಸ್ಟ್ ಟೈಮ್ 8%. I don't want to see. It is them who has to come on the limelight now. ಅಲ್ಲ ನೀವು ಟ್ರೀಟ್ ಮಾಡಿದಾರ it's not important. Regular is like a regular patient. Very patient ನೀವು ಬಂದರು it's almost the same. ಎಲ್ಲ ಪೇಷಂಟ್ಸ್ನು we treated the same way. You might be a star but it is the same protocol. ಡಾಕ್ಟರ್ ಅಜಯ್ ಹೆಗಡೆ ಅವರು ದರ್ಶನ್ ಅವರಿಗೆ ಟ್ರೀಟ್ ಮಾಡ್ತಾ ಇರ್ತಕ್ಕಂಥ ವೈದ್ಯರು ಮೈಸೂರಿನವರು. ಅವರು ಮಾತಾಡಿರೋ ಪ್ರಕಾರ ಈಗಾಗಲೇ ಅವರು ದರ್ಶನ್ ಡಯಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಆಗಲೇ ಅವರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ. ಸರ್ಜರಿಗೆ ಅವರು ಹೇಗೆ ತಮ್ಮನ್ನು ತಾವು ಪ್ರಿಪೇರ್ ಮಾಡ್ಕೋಬೇಕು ಅದಕ್ಕೆ ತಕ್ಕಂತೆ ಅವ್ರು ಮಾಡ್ಕೋತಾ ಇದ್ದಾರೆ. ಸಂಕ್ರಾಂತಿ ವೇಳೆಗೆ ಸರ್ಜರಿ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಡಾಕ್ಟರ್ ಅಜಯ್ ಹೆಗಡೆ ಅವರು ಹೇಳಿದ್ದಾರೆ. ಅಲ್ಲಿಗೆ ದರ್ಶನ್ ಒಪ್ಕೊಂಡಿದ್ದಾರೆ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಅಂತ. ಬಟ್ ಸರ್ಜರಿ ಆದರೂ ಕೂಡ ಅವರು ಚಿತ್ರೋದ್ಯಮದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ. ಫೆಬ್ರವರಿ ವೇಳೆಗೆ ದೊಡ್ಡ ದೊಡ್ಡ ಫೈಟ್ ಸೀನ್ಸು ಡಾನ್ಸು ಅವೆಲ್ಲ ಮಾಡೋಕ್ಕಾಗದೆ ಹೋದರೂ ಕೂಡ ನಾರ್ಮಲ್ ಸೀನ್ಸ್ಗಳೇನು ಬರುತ್ತೆ ಅದೆಲ್ಲವನ್ನು ಶೂಟಿಂಗ್ ಮಾಡ್ಕೋಬಹುದು. ಬಟ್ ತಡವಾಗಿ ರಿಕವರ್ ಆದರೂ ಕೂಡ ಆನಂತರ ಮಿಕ್ಕಿದ್ದ ಎಲ್ಲವನ್ನು ಕೂಡ ಅವರು ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳಬಹುದು. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಡಾಕ್ಟ್ರು ಮಾತನಾಡಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ರಿ. ಸೊ ಅಲ್ಲಿಗೆ ಬೆಂಗಳೂರು ಬೇಡ ಮೈಸೂರಿನಲ್ಲೇ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಈಗ ಅವರು ನಿರ್ಧಾರವನ್ನು ಮಾಡಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಮೈಸೂರು ಪ್ರತಿನಿಧಿ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ನಾಗರಾಜ್, ಈಗ ಡಾಕ್ಟರ್ ಅಜಯ್ ಹೆಗಡೆ ಅವರು ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಏನು? ಈಗ ದರ್ಶನ್ ಅವರು ಒಪ್ಕೊಂಡಿದ್ದಾರೆ ಸರ್ಜರಿಗೆ, ಹೇಗಾಗುತ್ತೆ, ಯಾವ ಥರ, ಏನೇನು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ ಅಂತ? ಇದು ಅತ್ಯಂತ ಸ್ಪಷ್ಟವಾಗಿರುವಂಥ ಮಾಹಿತಿಗಳು ಅರವಿಂದ್. ಈಗಾಗಲೇ ದರ್ಶನ್
ತಮ್ಮ ಏನು ಆಪ್ರೇಷನ್ ಮಾಡಿಸ್ಕೊಳ್ಳುವಂಥ ವಿಚಾರದಲ್ಲಿ ತಮ್ಮ ನಿರ್ಧಾರವನ್ನು ಕೂಡ ಹೇಳಿದ್ದಾರೆ. ಆಪ್ರೇಷನ್ ಮಾಡಿಬಿಡಿ, ಇನ್ನೂ ತಡ ಮಾಡುವಂಥದ್ದು ಬೇಡ. ಯಾಕಂದರೆ ಫೆಬ್ರವರಿಯಿಂದ ನಾನು ಶೂಟಿಂಗ್ನಲ್ಲಿ ಭಾಗವಹಿಸಬೇಕಾಗಿರುವಂತಹ ಕಾರಣಕ್ಕೋಸ್ಕರವಾಗಿ ಆಪ್ರೇಷನ್ನ ಮಾಡಿ ಅನ್ನುವಂಥ ಆಪ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಒಪ್ಪಿಗೆಯನ್ನು ದರ್ಶನ್ ಅವರು ಡಾಕ್ಟರ್ಗಳಿಗೆ ನೀಡಿದ್ದಾರೆ. ಹಾಗಾಗಿ ಡಾಕ್ಟರ್ ಅಜಯ್ ಹೆಗಡೆ ಏನಿದ್ದಾರೆ, ಡಾಕ್ಟರ್ ಅಜಯ್ ಹೆಗಡೆ ನಿರಂತರವಾಗಿ ಕಳೆದ 8 ವರ್ಷಗಳಿಂದಲೂ ಕೂಡ ದರ್ಶನ್ ಅವರ ಆರೋಗ್ಯವನ್ನು ನೋಡ್ಕೊಳ್ತಾ ಇರುವಂತಹ ವೈದ್ಯರು, ಅಂದರೆ ಅವರ ಪರ್ಸನಲ್ ಆದಂತಹ ಡಾಕ್ಟರ್. ಹೀಗಾಗಿನೇ ಅಂದರೆ ಅವರಿಗೆ ಈ ಹಿಂದೆ ಅಪಘಾತವಾದಂಥ ಸಂದರ್ಭದಲ್ಲೂ ಡಾಕ್ಟರ್ ಅಜಯ್ ಹೆಗಡೆನೇ ಅವರನ್ನು ಟ್ರೀಟ್ ಮಾಡಿದಂಥದ್ದು. ತದನಂತರದಲ್ಲಿ ಕಾಟೇರ ಸಿನಿಮಾದ ದೃಶ್ಯಾವಳಿ ಚಿತ್ರೀಕರಣ ಸಂದರ್ಭದಲ್ಲಿ ಅವತ್ತು ಕೂಡ ಅವರಿಗೆ ಬೆನ್ನು ಉಂಟಾದಂಥ ಸಂದರ್ಭದಲ್ಲೂ ಕೂಡ ಆಗ ಆಪ್ರೇಟ್ ಮಾಡಿದ್ದಂಥದ್ದು ಕೂಡ ಡಾಕ್ಟರ್ ಅಜಯ್ ಹೆಗಡೆ. ಈಗಲೂ ಕೂಡ ಆಪ್ರೇಟ್ ಮಾಡ್ತಾ ಇರುವಂಥದ್ದು ಡಾಕ್ಟರ್ ಅಜಯ್ ಹೆಗಡೆ ಅವರೇ. ಅಜಯ್ ಹೆಗಡೆ ಅವರು ಕೊಟ್ಟಿರುವಂಥ ಮಾಹಿತಿಗಳ ಪ್ರಕಾರವಾಗಿ ಅರವಿಂದ್ ಸಂಕ್ರಾಂತಿಯ ಹಿಂದೆ ಮುಂದೆ, ಅಂದರೆ ಅವರು ಎಕ್ಸಾಕ್ಟಾಗಿ ಟೈಮ್ ಹೇಳ್ತಾ ಇಲ್ಲ, ಸಂಕ್ರಾಂತಿಯ ಹಿಂದೆ ಮುಂದೆ ದರ್ಶನ್ ಅವರಿಗೆ ಮೈಸೂರಿನ ಆಸ್ಪತ್ರೆಯಲ್ಲೇ ಆಪ್ರೇಷನ್ ಆಗುವಂಥದ್ದು ಖಚಿತ. ಈಗಾಗಲೇ ಆಪ್ರೇಷನ್ನ ಸಲುವಾಗಿ ಒಂದಿಷ್ಟು ಎಕ್ಸಸೈಸ್ಗಳನ್ನ ಮಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಆಪರೇಷನ್ ಮಾಡಿಸಿಕೊಂಡ ನಂತರದಲ್ಲಿ 1-1.5 ತಿಂಗಳ ಕಾಲ ಅವರು ಫೈಟಿಂಗ್ ದೃಶ್ಯಗಳಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅದಕ್ಕೊಂದು ಚಿಕಿತ್ಸೆ ವಿಧಾನ ಇದೆ. ಹಾಗಾಗಿ ಅದಕ್ಕೆ ಅವರು 1-1.5 ತಿಂಗಳ ಕಾಲ ಫೈಟ್ ದೃಶ್ಯಗಳಲ್ಲಿ ಭಾಗವಹಿಸೋಕ್ಕಾಗೋದಿಲ್ಲ. ಮಾರ್ಚಿನ ನಂತರದಲ್ಲೇ ಫೈಟ್ ದೃಶ್ಯಗಳಲ್ಲಿ ದರ್ಶನ್ ಭಾಗವಹಿಸ್ಬೋದು. ಆದರೆ ಸಾಮಾನ್ಯವಾದಂಥ ಚಿತ್ರೀಕರಣಕ್ಕೆ ಅವರು ತೊಡಸ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಂಥ ಸಮಸ್ಯೆ ಇರೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ವೈದ್ಯರುಗಳು ಹೇಳಿದ್ದಾರೆ. ಆಪರೇಷನ್ ಆದಂಥ 3 ದಿನಗಳ ಕಾಲ ವಿಶ್ರಾಂತಿ ಬೇಕು. 3 ದಿನಗಳ ನಂತರದಲ್ಲಿ ಅವರು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾರೆ. ಅಲ್ಲಿಗೆ ಫೆಬ್ರವರಿಯಿಂದ ಚಿತ್ರೀಕರಣದಲ್ಲಿ ಭಾಗಿಯಾಗೋದಕ್ಕೆ ದರ್ಶನ್ ಅವರು ನಿರ್ಧಾರ ಮಾಡಿರುವಂಥ ಹಿನ್ನೆಲೆಯಲ್ಲಿ ಬಹುತೇಕ ಸಂಕ್ರಾಂತಿಯ ಹಬ್ಬದ ಹಿಂದೆ ಮುಂದೆ ದರ್ಶನ್ ಅವರಿಗೆ ಆಪರೇಷನ್ ಆಗುವಂಥದ್ದು ಬಹುತೇಕ ನಿಶ್ಚಿತವಾಗಿದೆ. ಈಗಾಗಲೇ ಡೇಟನ್ನು ಕೂಡ ಅವರು ನಿಗದಿ ಮಾಡ್ಕೊಂಡಿದ್ದಾರೆ. ಆದರೆ ಅದು ಎಕ್ಸಾಕ್ಟ್ ಡೇಟನ್ನು ಅವರು ಹೇಳ್ತಾ ಇಲ್ಲ ಅಷ್ಟೇ. ಸಂಕ್ರಾಂತಿಯ ಹಿಂದೆ ಮುಂದೆ ದರ್ಶನ್ಗೆ ಆಪರೇಷನ್ ಆಗುವಂಥದ್ದಂತೂ ನಿಶ್ಚಿತ. ಅರವಿಂದ್, ಓಕೆ, ಬಟ್ ನಮಗೆ ತುಂಬ ಆಗೆಲ್ಲ ಆರಂಭದಲ್ಲಿ ಆತಂಕ ಇದ್ದದ್ದು ಸರ್ಜರಿ ಆದ ಬಳಿಕ ಹೆಚ್ಚು ಕಡಿಮೆ 3 ತಿಂಗಳು ಅವರು ಚಿತ್ರೀಕರಣದಲ್ಲಿ ಭಾಗಿಯಾಗೋದಕ್ಕೆ ಆಗದೇ ಇಲ್ಲ ಅಂತ ಇತ್ತು. ಮೊದಲ 2 ವಾರ ಬೆಡ್ ರೆಸ್ಟ್ ಹೇಳ್ತಾರೆ, ಅದಾದ ನಂತರ ನಿಧಾನಕ್ಕೆ ವಾಕಿಂಗ್ ಸ್ಟಾರ್ಟ್ ಮಾಡಬೇಕು ಅಂತೆಲ್ಲ. ಬಟ್ ಈಗ ನೋಡಿದ್ರೆ ಬೇಗ ಸರ್ಜರಿಯ ನಂತರ ಬೇಗ ರಿಕವರಿ ಆಗೋ ಸಾಧ್ಯತೆ ಇದೆ ಅಂತ ಅನಿಸುತ್ತೆ. ಈಗಾಗಲೇ ಡಾಕ್ಟರ್ ಅಜಯ್ ಹೆಗಡೆ ಅವರು ಇನ್ನೊಂದು ಹೇಳ್ತಾ ಇದ್ರು, ದರ್ಶನ್ ಅವರ ದೇಹದ ಸಿಸ್ಟಮ್ನ ವಿಚಾರದಲ್ಲಿ ಅವರು ಹೇಳ್ತಾ ಇದ್ರು, ಬಹಳ ಬೇಗ ರಿಕವರ್ ಆಗುವಂತಹ ಒಂದು ಪೊಟೆನ್ಷಿಯಲ್ ಇದೆ. ಹಾಗಾಗಿ ಫೈಟಿಂಗ್ ದೃಶ್ಯಾವಳಿಗಳಲ್ಲಂತೂ ಎಕ್ಸಾಕ್ಟಾಗಿ 1-1.5 ತಿಂಗಳ ಕಾಲ ಭಾಗವಹಿಸೋದಕ್ಕೆ ಸಾಧ್ಯನೇ ಇಲ್ಲ. ಕೇವಲ 3 ದಿನಗಳ ವಿಶ್ರಾಂತಿ ಆಗಿಬಿಟ್ರೆ ತದನಂತರದಲ್ಲಿ ಸಾಮಾನ್ಯವಾದಂಥ ದೃಶ್ಯಾವಳಿಗಳಲ್ಲಿ ಸಾಮಾನ್ಯವಾದಂತಹ ಚಿತ್ರೀಕರಣದಲ್ಲಿ ಅವರು ಆಗ್ಬೋದು. ಯಾಕಂದರೆ ನಮಗೆ ಅವರ ಬಾಡಿಯ ಸಿಸ್ಟಮ್ ಗೊತ್ತಿದೆ, ಅವ್ರಿಗೆ ಯಾವ ರೀತಿಯಾಗಿ ಆಪ್ರೇಟ್ ಆಗುತ್ತೆ, ಜೊತೆಗೆ ಅದು ಎಷ್ಟು ಬೇಗ ರಿಕವರ್ ಆಗುತ್ತೆ ಅನ್ನುವಂಥದ್ರ ಐಡಿಯಾಗಳಿದ್ದಾವೆ. ಹಾಗಾಗಿ ಭಾಳ ಬೇಗ ಅವರಲ್ಲಿ ಗುಣವಾಗುವಂತಹ ಶಕ್ತಿಯೂ ಕೂಡ ಇದೆ. ಹೀಗಾಗಿ ಫೆಬ್ರವರಿಯಲ್ಲಿ ಅವರಿಗೆ ಚಿತ್ರೀಕರಣಕ್ಕೆ ಭಾಗಿಯಾಗೋದಕ್ಕೆ ಯಾವುದೇ ರೀತಿಯಂಥ ತೊಂದರೆ ಇಲ್ಲ. ಈ ಫೆಬ್ರವರಿಯಲ್ಲಿ ಚಿತ್ರೀಕರಣಕ್ಕೆ ಆಗ್ತಾನೆ ಅನ್ನುವಂಥದ್ದನ್ನು ಕೂಡ ವೈದ್ಯರಿಗೆ ದರ್ಶನ್ ಅವರೇ ತಿಳಿಸಿದ್ದಾರೆ. ನಾನು ಫೆಬ್ರವರಿಯಿಂದ ಚಿತ್ರೀಕರಣದಲ್ಲಿ ತೊಡಗಬೇಕಾಗಿದೆ, ಹಾಗಾಗಿ ಆಪರೇಷನನ್ನು ಮಾಡಿಬಿಡಿ, ಇನ್ನೂ ತಡ ಮಾಡ್ತಾ ಹೋದರೆ ಅದು ಆಗೋದಿಲ್ಲ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಕೇವಲ ಕೆಲವೊಂದಿಷ್ಟು ಎಕ್ಸಸೈಸ್ಗಳು, ಕೆಲವೊಂದಿಷ್ಟು ಇಂಜೆಕ್ಷನ್ಗಳ ಮೂಲಕವಾಗಿ ರಿಕವರ್ ಮಾಡುವಂಥ ಪ್ರಯತ್ನಗಳನ್ನ ಏನು ಮಾಡ್ತಾಯಿದ್ರು ಅದು ಬೇಡ, ಆಪರೇಷನ್ನೇ ಮಾಡಿಬಿಡಿ, ಬಹಳ ಪೇಯ್ನ್ ಇದೆ ಅನ್ನುವಂತಹದ್ದನ್ನು ದರ್ಶನ್ ವೈದ್ಯರಿಗೆ ತಿಳಿಸಿರುವಂಥ ಹಿನ್ನೆಲೆಯಲ್ಲಿ ವೈದ್ಯರುಗಳು ಕೂಡ ಈಗ ಆಪರೇಷನ್ ನಿರ್ಧಾರಕ್ಕೆ ಬಂದಿದ್ದಾರೆ. ಬಹುತೇಕ ಅದೇ ನಾನು ಹೇಳ್ದಂಗೆ ಸಂಕ್ರಾಂತಿ ಅಂದರೆ 14ನೇ ತಾರೀಕು ಆ ಹಿಂದೆ ಮುಂದೆ ಆಪರೇಷನ್ ಆಗುತ್ತೆ. ಅದಾಗಿ 3-4 ದಿನ ಆಸ್ಪತ್ರೆಯಲ್ಲೇ ವಿಶ್ರಾಂತಿ, ತದನಂತರದಲ್ಲಿ 1 ವಾರ ಮನೆಯಲ್ಲಿ ವಿಶ್ರಾಂತಿ. ಆ ಲೆಕ್ಕದಲ್ಲಿ ಮೋಸ್ಟ್ಲಿ ಬಹುತೇಕ ಸಂಕ್ರಾಂತಿ ಅಂತ ಅಂದ್ಕೊಳ್ತಾ ಇದ್ದಾರೆ. ಹೀಗಾಗಿನೇ ಆಪರೇಷನ್ಗೆ ತಯಾರಿಯ ಹಿನ್ನೆಲೆಯಲ್ಲಿ ಒಂದಿಷ್ಟು ಎಕ್ಸಸೈಸ್ಗಳನ್ನ ಕೂಡ ಮಾಡಿಸ್ತಾ ಇದ್ದಾರೆ, ಕೆಲವೊಂದಿಷ್ಟು ಇಂಜೆಕ್ಷನ್ಗಳನ್ನೂ ಕೂಡ ಕೊಟ್ಟಿದ್ದಾರೆ. ಅವರೊಂದು ಮೆಡಿಕಲ್ ಟರ್ಮಿನಲ್ಲಿ ಕೆಲವೊಂದಿಷ್ಟು ಇಂಜೆಕ್ಷನ್ಸ್ ಹೆಸರು ಹೇಳಿದ್ರು ಅರವಿಂದ್, ಆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ಆಪರೇಷನ್ಗೆ ಅವರ ಬಾಡಿಯನ್ನು ಸಿದ್ಧ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಬಹುತೇಕ ಇನ್ನು 1 ವಾರ 2 ವಾರ ಅಂದರೆ 14-15 ಹಿಂದೆ ಮುಂದೆ ಆಪರೇಷನ್ ಮೈಸೂರಿನ ಏನು ಡಾಕ್ಟರ್ ಅಜಯ್ ಹೆಗಡೆ ಅವರು ಏನು 3-4 ಆಸ್ಪತ್ರೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅಂದರೆ ಅಲ್ಲಿ ಅವರು ಹೋಗ್ತಾ ಇರುವಂಥದ್ದು. ಆ ಆಸ್ಪತ್ರೆಗಳಲ್ಲೇ ದರ್ಶನ್ ಅವರಿಗೆ ಆಪರೇಷನ್ ಆಗುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ KP, ಧನ್ಯವಾದ. ಸೊ ಅಲ್ಲಿಗೆ ಇನ್ನೊಂದು 10 ಡೇಸ್, ಇನ್ನು 10 ದಿವಸದಲ್ಲಿ ಸರ್ಜರಿ ಆಗುತ್ತೆ ಅಂತಕ್ಕಂಥದ್ದು ದರ್ಶನ್ಗೆ.